ವೇದಿಕೆ ಮೇಲಿರುವ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರಿಗೆ ನಮಸ್ಕರಿಸುತ್ತಾ, ಕೋರ್ ಕಮಿಟಿ ಅಧ್ಯಕ್ಷರಾದ ಜಿಟಿ ದೇವೇಗೌಡರು ಸಾಹೇಬರಿಗೆ ನಮಸ್ಕರಿಸುತ್ತಾ, ಮತ್ತೆ ನಮ್ಮ ಯುವ ಮುಖಂಡರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮಸ್ಕರಿಸುತ್ತಾ, ಇವತ್ತು ಏನು ನಾವು ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ, ಇದಕ್ಕೆ ಎಲ್ಲ ಕಾರಣ ನೀವು ಏನು ಗೆಲ್ಸಿ ಕೊಟ್ಟಿದ್ದೀರೋ ಕುಮಾರಣ್ಣನ ಮತ್ತೆ ನನ್ನ ಅಂತ ಏನು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಗೆಲ್ಸಿ ಕೊಡ್ಲಿಲ್ಲ ಅಂದಿದ್ರೆ ನಮಗೆ ಬೇರೆ ಕತೆ ಇರ್ತಾ ಇತ್ತು. ಉಳಿಸ್ಕೊಟ್ಟಿದ್ದೀರಾ JDS ಪಕ್ಷನ. ಆ JDS ಪಕ್ಷದ ಕಾರ್ಯಕರ್ತರು ನಾವು ಸಾಷ್ಟಾಂಗ ನಮಸ್ಕಾರ ಮಾಡಕ್ ಇಷ್ಟಪಡ್ತೀನಿ. ನಾನು ಸೋಮವಾರ ಅಣ್ಣ ಅವರು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಏನು ಒಂದು ತಗೊಂಡ್ರು, ಜವಾಬ್ದಾರಿ ತಗೊಂಡ್ರು. ಆವತ್ತು ಸಾಯಂಕಾಲನೇ ಸೆಕ್ರೆಟರಿ ಅವರು ಬಂದಿದ್ರು. ಸಾಯಂಕಾಲ 7:30-8 ಗಂಟೆಗೆ ಮೀಟಿಂಗ್ ಮಾಡಿ ಆವಾಗಲೇ ಶುರು ಮಾಡಿದ್ರು ಅವರು ಕೆಲಸ. ನಮಗೆ ಕುದುರೆ ಮುಖದ್ದು ಏನು ಒಂದು ಇದಿದೆಯೋ ಅದನ್ನ ಶುರು ಮಾಡಿಸ್ಬೇಕು. ಕೋಲಾರ ಕ್ಷೇತ್ರದಲ್ಲಿ ಕೈಗಾರಿಕೆ ಒಂದು ಶುರು ಮಾಡಬೇಕು KGF ಅಂತ ಏನು ಒಂದು ಒತ್ತಡ ಹಾಕಿದ್ರು. ಆವತ್ತೇ ಪೇಪರ್ ಅಲ್ಲಿ ಏನು ಬಂತೋ ಎಲ್ಲ ಜನತೆಗೆ, ಕೋಲಾರ ಕ್ಷೇತ್ರದ ಜನತೆಗೆ ಬಹಳ ಖುಷಿ ಆಯ್ತು. ಮೊದಲನೇ ದಿನನೇ ಕೋಲಾರ ಕ್ಷೇತ್ರ ಇದು ಮಾಡ್ಕೊಂಡಿದ್ದಾರೆ ಮತ್ತೆ ಕರ್ನಾಟಕ ಜನತೆನ. ಬಟ್ ಅವರ ಒಂದು ಮಾತು ಹೇಳಿದ್ರಲ್ಲಿ, ನಾನು ಬರೀ ಕರ್ನಾಟಕ ಸೀಮಿತವಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ಇದೆಯೋ ಎಲ್ಲಾನು ನಾನು ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿಮ್ಮ ಸಹಕಾರ ಬೇಕು. ನಾನು ಈ 24/7 ಕೆಲಸ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ. ಇಂತಹ ಒಂದು ನಾಯಕನ ನಮ್ಮ ಜೊತೆ ಇದ್ದಾರೆ ಅಂತ ಅದು ನಮ್ಮ ಅದೃಷ್ಟ. ದಯವಿಟ್ಟು ಏನು ಅಣ್ಣ ಹೇಳ್ತಾ ಇದ್ರು ಆವಾಗಲೇ ದೇವನಹಳ್ಳಿ ಚೆಕ್ ಪೋಸ್ಟ್ ಹತ್ರ, ನಿಮ್ಮ ಜೊತೆ ನಾನು ಇರ್ತೀನಿ. 5 ದಿನ ಇಡೀ ದೇಶದಲ್ಲಿ ಸುತ್ತಾಡಿದ್ರೆ, 1 ದಿನ ಮಂಡ್ಯಲ್ಲಿ ಇರ್ತೀನಿ, 1 ದಿನ ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಇರ್ತೀನಿ ಅಂತ. ಅದು ಸತ್ಯ ಆಗುತ್ತೆ. ಮತ್ತೆ ಬಲಿಷ್ಠವಾಗಿ JDS ಪಕ್ಷನ ಕಟ್ತಾರೆ. ನಿಮ್ಮ ನಂಬಿಕೆಯನ್ನು ಅಣ್ಣ ಅವರು ಉಳಿಸ್ತಾರೆ. ಅದ್ರ ಜೊತೆ ಏನು 19 ಶಾಸಕರಿದ್ದಾರೋ ಅದ್ರ ಜೊತೆ MLAಗಳಿದ್ದಾರೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.